ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಶ್ಲೋಕ 7 ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕೌಂತೇಯ, ಹೇ ಅರ್ಜುನ, ರಾಗಾತ್ಮಕಂ ರಾಗರೂಪಿ ರಜಃ ರಜೋಗುಣವು ತೃಷ್ಣ ಸಂಗ ಸಮುದ್ಭವಂ ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪನ್ನವಾದುದೆಂದು ವಿದ್ಧಿ ತಿಳಿ. ತತ್ ಅದು ದೇಹಿನಂ ಈ ಜೀವಾತ್ಮನನ್ನು ಕರ್ಮಸಂಗೇನ ಕರ್ಮಗಳ ಮತ್ತು ಅವುಗಳ ಫಲದ ಸಂಬಂಧದಿಂದ ನಿಬಧ್ನಾತಿ ಬಂಧಿಸುತ್ತದೆ. ಹೇ ಅರ್ಜುನ, ರಾಗರೂಪಿ ರಜೋಗುಣವು ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪನ್ನವಾದುದೆಂದು ತಿಳಿ. ಅದು ಈ ಜೀವಾತ್ಮನನ್ನು ಕರ್ಮಗಳ ಮತ್ತು ಅವುಗಳ ಫಲದ ಸಂಬಂಧದಿಂದ ಬಂಧಿಸುತ್ತದೆ. ಸಾಧಕನಾದವನು ಮನಸ್ಸಿನ ಪೂರ್ತಿ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬೇಕು. ಮನಸ್ಸನ್ನು ಕುಣಿಸುವ ಶಕ್ತಿಗಳು ಯಾವುವು ಎಂಬುದನ್ನು ಅವನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಂದರೆ ಮಾತ್ರ ಅವನಿಗೆ ಮನಸ್ಸು ಹಿಡಿಯಲು ಸಾಧ್ಯವಾಗುವುದು. ರಜೋಗುಣವು ರಾಗಾತ್ಮಕವಾದುದು. ಮನುಷ್ಯನ ಮನಸ್ಸಿನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಉತ್ಪತ್ತಿ ಮಾಡುವುದು ರಜೋಗುಣ. ರಜೋಗುಣದ ಮುಖ್ಯ ಲಕ್ಷಣವೇ ಇದು. ಇಲ್ಲದ ವಸ್ತುಗಳನ್ನು ಬಯಸುವುದು ಮತ್ತು ಬಯಸಿದ ವಸ್ತುಗಳಲ್ಲಿ ನನ್ನದು ಎಂಬ ಸಂಘವನ್ನು ಬೆಳೆಸಿಕೊಳ್ಳುವುದು, ಇವೆರಡು ರಜೋಗುಣದ ಪ್ರಾಮುಖ್ಯವಾದ ಲಕ್ಷಣಗಳು. ಸಂಸ್ಕೃತದಲ್ಲಿ ತೃಷ್ಣ ಎಂಬ ಶಬ್ದಕ್ಕೆ ಕೆಟ್ಟ ಬಯಕೆ ಎಂದರ್ಥ. ಸಾಮಾನ್ಯ ಅರ್ಥದಲ್ಲಿ ಅದನ್ನು ಬಾಯಾರಿಕೆ ಎಂದು ತಿಳಿಯುವುದುಂಟು. ಮನುಷ್ಯನಿಗೆ ಬಾಯಾರಿಕೆ ಆದಾಗ ಅವನಿಗೆ ಏನಾದರೂ ಕುಡಿಯಲಿಕ್ಕೆ ಕೊಟ್ಟರೆ ಅವನನ್ನು ತಣಿಸಲು ಸಾಧ್ಯವಾಗುವುದು. ಬೇರೆ ಯಾವ ರೀತಿಯಲ್ಲೂ ಅವನನ್ನು ತಣಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮನಸ್ಸಿನ ಮಟ್ಟದಲ್ಲಿ ಅವನಿಗೆ ಬಾಯಾರಿಕೆ ಆದಾಗ ಅದನ್ನು ನಾವು ಕೆಟ್ಟ ಬಯಕೆ ಎಂದು ಕರೆಯುವುದು. ವ್ಯಕ್ತಿಯ ಮನಸ್ಸು ಬಯಸಿದ ವಸ್ತುವನ್ನು ಆಗ ಕೊಡದಿದ್ದರೆ ಆ ಮನಸ್ಸನ್ನು ತಣಿಸಲು ಸಾಧ್ಯವೇ ಇಲ್ಲ. ಬಯಸಿದ ವಸ್ತುವು ಆ ವ್ಯಕ್ತಿಗೆ ಸಿಕ್ಕಿತು ಎಂದಿಟ್ಟುಕೊಳ್ಳೋಣ. ಅದರಿಂದ ಅವನಿಗೆ ಪೂರ್ಣ ತೃಪ್ತಿಯು ದೊರಕುತ್ತದೆಯೇ? ಇಲ್ಲ. ಆ ದೊರಕಿದುದನ್ನು ತನ್ನದಾಗಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಾನೆ. ಅಲ್ಲಿಯ ತನಕ ಅದು ಬೇಕು ಎಂಬ ಬಯಕೆ ಇತ್ತು. ಈಗ ಅದೇ ಬಯಕೆಯು ಅದು ನನ್ನದು ಮಾತ್ರ ಆಗಬೇಕು, ಇನ್ನೊಬ್ಬರಿಗೆ ಅದು ಸಿಗಬಾರದು ಎಂದು ವ್ಯಕ್ತಗೊಳ್ಳುತ್ತದೆ. ಹೀಗೆ ಬಯಕೆ ಮತ್ತು ಸಂಘ ಎಂಬೀ ಎರಡೂ ರಜೋಗುಣದ ಮುಖ್ಯ ಲಕ್ಷಣಗಳು. ಮನುಷ್ಯನು ಇವೆರಡರಿಂದಾಗಿ ಸದಾ ಅಸಂತೃಪ್ತಿಯ ಜೀವನವನ್ನು ನಡೆಸುತ್ತಾನೆ. ಇಷ್ಟು ಸಾಲುವುದಕ್ಕೆ ರಜೋಗುಣವು ಕರ್ಮದ ಮೂಲಕವೂ ಮನುಷ್ಯನನ್ನು ಕಟ್ಟಿಹಾಕುತ್ತದೆ. ನಾನಾ ರೀತಿಯ ಬಯಕೆಗಳು ಮನಸ್ಸಿನಲ್ಲಿ ಉತ್ಪತ್ತಿಯಾದಾಗ ಮನುಷ್ಯನಿಗೆ ಸುಮ್ಮನಿರಲಿಕ್ಕೆ ಆಗುತ್ತದೆಯೇ? ಜ್ವಾಲಾಮುಖಿಯಂತೆ ಉಕ್ಕೇರುತ್ತಿರುವ ಬಯಕೆಗಳು ಮನುಷ್ಯನನ್ನು ಕರ್ಮ ಮಾಡುವಂತೆ ಪ್ರಚೋದಿಸುತ್ತವೆ. ತಾನು ಬಯಸಿದ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮನುಷ್ಯನು ಪ್ರಯತ್ನ ಮಾಡುತ್ತಲೇ ಇರಬೇಕು. ಅವನು ಮಾಡುವ ಪ್ರಯತ್ನಗಳನ್ನೇ ಇಲ್ಲಿ ಕರ್ಮ ಎಂದು ಹೇಳಿರುವುದು. ಅವನು ಬಯಸಿದುದು ಸಿಕ್ಕಿತು ಎಂದಿಟ್ಟುಕೊಳ್ಳೋಣ. ಅಲ್ಲಿಗೆ ಅವನು ತೃಪ್ತನಾಗುವುದಿಲ್ಲ. ಅಷ್ಟು ದೊರಕಿದರೆ ಮತ್ತಷ್ಟು ಬೇಕೆನ್ನುವ ಆಸೆಯು ಚಿಗುರುತ್ತದೆ. ಚಿಗುರಿದ ಆಸೆಯನ್ನು ಪೂರೈಸಲು ಮತ್ತೆ ಅವನು ಕರ್ಮವನ್ನು ಮಾಡಬೇಕಾಗುತ್ತದೆ. ಹೀಗೆ ತಾನು ಮಾಡುವ ಕರ್ಮಗಳ ಮೂಲಕವೇ ಅವನು ಹೆಚ್ಚಿನ ಅಶಾಂತಿಯನ್ನು ಮಾಡಿಕೊಳ್ಳುತ್ತಾನೆ. ಕಾಮದಿಂದಾಗಿ ಬಯಕೆಗಳಿಂದಾಗಿ ಕರ್ಮ ಮತ್ತು ಬಯಸಿದ ವಸ್ತುಗಳಲ್ಲಿ ಮಾಡಿಕೊಳ್ಳುವ ಸಂಘ ಎಂಬೀ ರೀತಿಯಲ್ಲಿ ರಜೋಗುಣವು ವ್ಯಕ್ತಿಯನ್ನು ಬಂಧಿಸುತ್ತದೆ. ಹೀಗೆ ಸತ್ವಗುಣವು ಸುಖಾಸಕ್ತಿಯಿಂದ ಹಾಗೂ ಜ್ಞಾನಾಸಕ್ತಿಯಿಂದ ಮನುಷ್ಯನನ್ನು ಬಂಧಿಸುವುದಾದರೆ, ರಜೋಗುಣವು ತೃಷ್ಣಾ ಮತ್ತು ಸಂಘಗಳಿಂದ ಮಾತ್ರವಲ್ಲದೆ ನಾನಾ ಕರ್ಮಗಳನ್ನು ಮಾಡುವಂತೆ ಪ್ರಚೋದಿಸುವ ಮೂಲಕ ಬಂಧಿಸುತ್ತದೆ. ಜೀವನಿಗೆ ನಿಜವಾಗಿಯಾದರೂ ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ ಭಾವನೆ ಇಲ್ಲದಿದ್ದರೂ ರಜೋಗುಣವು ಅವನಿಗೆ ಕರ್ತೃತ್ವ ಭಾವನೆಯು ಬರುವಂತೆ ಮಾಡುತ್ತದೆ.